ಮೃತ್ಯುಂಜಯ ವಿದ್ಯಾಪೀಠದ ಮಹಾಸ್ವಾಮಿ ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದ ನಾವು ಅನೇಕ ಸ್ಪರ್ಧೆಗಳನ್ನ ಏರ್ಪಡಿಸಿದ್ದೀವಿ. ಇವತ್ತಿನ ದಿವಸ ಭಾಷಣ ಮತ್ತು ಚರ್ಚಾ ಸ್ಪರ್ಧೆ ಇರುವಂಥದ್ದು. ಭಾಷಣ ಸ್ಪರ್ಧೆಗೆ ಒಂದು ದೇಶ ಒಂದು ಚುನಾವಣೆಯ ಪ್ರಸ್ತುತತೆ, ಆಮೇಲೆ ಭಾರತ ಸುಸ್ಥಿರವಾಗುತ್ತಿದೆಯೇ ಅನ್ನುವಂತಹ ವಿಷಯದಲ್ಲಿ ಚರ್ಚೆ. ಈ ಒಂದು ಸ್ಪರ್ಧೆಗೆ ನಮ್ಮ ಮಹಾವಿದ್ಯಾಲಯದ ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದಂತಹ ಡಾಕ್ಟರ್ ವಿಪಕ್ಷಪ್ಪ ವಾಯ್ಕರ್ ಇವರು ಭಾಗವಹಿಸಿದ್ದಾರೆ. ಅವರಿಗೆ ನಮ್ಮ ಸಾಂಸ್ಕೃತಿಕ ವಿಭಾಗದಿಂದ ಮತ್ತು ನಮ್ಮ ಮೇಲೆಲ್ಲರನ್ನು ಸ್ವಾಗತ ಸುಸ್ವಾಗತ. ಮತ್ತೋರ್ವ ನಿರ್ಮಾಣಕ್ಕಾಗಿ ದಲಿತ ವಿಭಾಗದ ಉಪನ್ಯಾಸಕರಾದಂತಹ ಡಾಕ್ಟರ್ ಲೋಕೇಶ್ ಸರ್ ಬರ್ತಾ ಇದ್ದಾರೆ. ಅವ್ರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡ್ಕೊಳ್ತೀನಿ. ಈ ಒಂದು ಸ್ಪರ್ಧೆಗೆ ತಾವೆಲ್ಲ ಸ್ಪರ್ಧಾಳುಗಳಾಗಿ ಬಂದಿದ್ದೀವಿ. ನೀವು ಕೂಡ ಆತ್ಮೀಯದಿಂದ ಸ್ವಾಗತಿಸುತ್ತೀನಿ. ಇದೀಗ ಈ ಒಂದು ಸ್ಪರ್ಧೆ ಮೊದಲಿಗೆ ಭಾಷಣ ಸ್ಪರ್ಧೆಯಿಂದ ಭಾಷಣ ಒಂದು ದೇಶ ಒಂದು ಚುನಾವಣೆ ಪ್ರಸ್ತುತ. ನಿಮಗೆ 5 ನಿಮಿಷ ಟೈಮ್ ಇರ್ತದೆ. 4 ನಿಮಿಷ ಇರುವಾಗ ನಿಮಗೆ ಮಾಡಿ ಕೊಡ್ತೀನಿ. 5 ನಿಮಿಷದಲ್ಲೇ ಮುಗಿಸ್ಬೇಕು. ಭಾಷಣ ಡಿಬೇಟ್ ಕಾಂಪಿಟೇಷನ್ ಜರುಗ್ತಾ ಇದೆ. ಮಧ್ಯದಲ್ಲಿ ಭಾಷಣ ಸ್ಪರ್ಧೆ. ಇಲ್ಲಿ ಈಗಾಗಲೇ ಸಬ್ಜೆಕ್ಟ್ ಅನ್ನು ಕೊಟ್ಬಿಟ್ಟಾರೆ. ಒಂದು ದೇಶ ಒಂದು ಚುನಾವಣೆಯ ಪ್ರಸ್ತುತತೆ. ಹಾಗಾಗಿ ನಾವು 20 ಅಂಕಗಳಿಗೆ ನಿಮ್ಮ ಪರ್ಫಾರ್ಮೆನ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಒಂದು ಸಬ್ಜೆಕ್ಟ್ ಕವರ್ ಟಾಪಿಕ್ ರಿಲೇಟೆಡ್ ಇದು ಮಾಡ್ತಾ ಇದೆ, ಅದಕ್ಕೆ 5 ಅಂಕ. ಲ್ಯಾಂಗ್ವೇಜ್ ಅನ್ನು ಹೇಗೆ ಬಳಕೆ ಮಾಡ್ತಾ ಇದ್ದೀರಿ ಅದಕ್ಕೆ 5 ಅಂಕ. ಫ್ಲೂಯೆನ್ಸಿ ಹೇಗಿದೆ, ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟತೆ ಏನಿದೆ ಅದಕ್ಕೆ 5 ಅಂಕ. ಟೈಮ್ ಸೆನ್ಸ್, ಇಟ್ ಮೀನ್ಸ್ ಆ 5 ನಿಮಿಷದೊಳಗೆ ಎಷ್ಟು ಸಬ್ಜೆಕ್ಟ್ ನೀವು ಕವರ್ ಮಾಡ್ತೀರಿ ಅನ್ನೋದಕ್ಕೆ ನಾನು ಇಷ್ಟು ಹೇಳಿದ್ವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ವಿತಿನ್ ಟೈಮ್ ಫ್ರೇಮ್ ಒಳಗಡೆ ಎಷ್ಟು ವಿಷಯವನ್ನು ನೀವು ಕವರ್ ಮಾಡ್ತೀರಿ, ದಟ್ ಇಸ್ ದ ಟಾಪಿಕ್ ರಿಲೇಟೆಡ್. ಒಂದು ದೇಶ ಒಂದು ಚುನಾವಣೆಯ ಪ್ರಸ್ತುತತೆ ಈ ವಿಷಯವನ್ನು ಇಟ್ಟುಕೊಂಡು ಡೆಮೊಕ್ರಾಟಿಕ್ ಆಸ್ಪೆಕ್ಟ್ಸ್ಗಳು ಏನಿದೆ, ಇಂಡಿಯನ್ ಫೆಡರಲ್ ಸ್ಟ್ರಕ್ಚರ್ ಹೇಗಿದೆ, ಆ ಎಲ್ಲ ಆಯಾಮಗಳ ಅಡಿಯಲ್ಲಿ ಒಂದು ದೇಶ ಒಂದು ಚುನಾವಣೆ ಸಾಧ್ಯನಾ, ಪ್ರಸ್ತುತವಾಗ್ತಕ್ಕ ಭಾರತದ ದೇಶದೊಳಗಡೆ ಈ ವಿಷಯಗಳನ್ನು ಕುರಿತು ತಾವೆಲ್ಲ ಮಾತನಾಡಬೇಕು ಅಂತೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ನಾನು ಸ್ವಾಗತ ಕೋರಿ ಮೊದಲನೇ ಪಾರ್ಟಿಸಿಪೇಟನ್ನು ನಾವು ಇನ್ವೈಟ್ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಸಕ್ಲೇನಲ್ಲಿ ಐಡಿಯಾ ಅಲ್ಲ, BA ಅಂತಿಮ ವರ್ಷದ ವಿದ್ಯಾರ್ಥಿಯಾಗಿದ್ದು ಎಲ್ಲರಿಗೂ ವೇದಿಕೆ ಮೇಲಿರುವ ನನ್ನ ಗುರುಗಳಿಗೆ ವಂದಿಸುತ್ತಾ ನನ್ನ ಒಂದು ಸಣ್ಣ ಭಾಷಣವನ್ನು ಆರಂಭಿಸುತ್ತೇನೆ. ಒಂದು ರಾಷ್ಟ್ರ ಒಂದು ಚುನಾವಣೆ. ಒಂದು ರಾಷ್ಟ್ರ ಒಂದು ಚುನಾವಣೆ ಪರಿಕಲ್ಪನೆಯು ನಮ್ಮ ದೇಶಕ್ಕೆ ಅಗತ್ಯವಾಗಿರುವುದರಿಂದ ಏಕಕಾಲದಲ್ಲಿ ರಾಜ್ಯಗಳಿಗೆ, ಕೇಂದ್ರಗಳಿಗೆ ಹಾಗೂ ಸ್ಥಳೀಯ ಸರ್ಕಾರಗಳಿಗೆ, ಗ್ರಾಮ ಪಂಚಾಯತಿಯಿಂದ ಹಿಡಿದು ಕೇಂದ್ರದ ಮಟ್ಟದವರೆಗೆ ಏಕಕಾಲದಲ್ಲಿ ಚುನಾವಣೆ ನಡೆಯಬೇಕಾಗಿರುವುದರಿಂದ ಇಲ್ಲಿ ಒಂದು ದೇಶ ಮತ್ತು ಒಂದು ಚುನಾವಣೆ ಎಂಬಂತೆ ಕಾರ್ಯನೀತಿಯನ್ನು ತರಲು ಸಂಸತ್ತಿನಲ್ಲಿ ಅನುಮೋದನೆ ಪಡೆಯಬೇಕಾಗಿತ್ತು. ಆದ್ದರಿಂದ ನಮ್ಮ ದೇಶದಲ್ಲಿ ಏಕಕಾಲದಲ್ಲಿಯೇ ಚುನಾವಣೆ ನಡೆಯುವುದರಿಂದ ಖರ್ಚು ವೆಚ್ಚಗಳು ಕಡಿಮೆ ಆಗುತ್ತವೆ ಹಾಗೂ ಸಮಯದ ಉಳಿತಾಯವಾಗುತ್ತದೆ. ಹೀಗೆ ಮುಂತಾದ ಆಲೋಚನೆಗಳನ್ನು ಇಟ್ಟುಕೊಂಡು ಸರ್ಕಾರವು ಒಂದು ಚುನಾವಣೆ ಮತ್ತು ಒಂದು ನಿಗದಿತ ಅವಧಿಯಲ್ಲಿ ಏನ್ ಮಾಡ್ತಾ ಇದೆ, ನಿಗದಿತ ಅವಧಿಯಲ್ಲಿ ಎಲ್ಲಾ ಕೇಂದ್ರ ಮತ್ತೆ ರಾಜ್ಯಗಳಿಗೆ ಸಂಬಂಧಿಸಿದಂತೆ ಚುನಾವಣೆ ನಡೆಸಲು ನಿರ್ಧರಿಸಿದೆ. ಆದರೆ ಇದರ ಅನಾನುಕೂಲತೆಯನ್ನು ನಾವು ಗಮನಿಸುವುದಾದರೆ ಏಕಕಾಲದಲ್ಲಿ ಚುನಾವಣೆಗಳು ನಡೆದರೆ ಈಗ ತಾನೇ ರಚಿಸಿರುವ ಸರ್ಕಾರಗಳಿಗೆ ಇಲ್ಲಿ ಧಕ್ಕೆ ಉಂಟಾಗುತ್ತದೆ ಎಂಬುದು ನನ್ನ ಅಭಿಪ್ರಾಯವಾಗಿದೆ. ಹಾಗೆ ಮುಂದುವರೆದು ಈ ಒಂದು ಚುನಾವಣೆ ಏಕಕಾಲದಲ್ಲಿ ದೇಶದಲ್ಲಿ ಚುನಾವಣೆ ನಡೆಯಬೇಕಾದರೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಕೇಂದ್ರ ಮತ್ತು ರಾಜ್ಯಸಭೆಯಲ್ಲಿ ರಾಜ್ಯ ಸರ್ಕಾರಗಳು ಏನ್ ಮಾಡಬೇಕಾಗುತ್ತೆ, ಅನುಮೋದನೆಯನ್ನು ನೀಡಬೇಕಾಗುತ್ತದೆ. ಹಾಗೂ ಸಂವಿಧಾನದ 1 ಅಲ್ಲ 2 ಅಲ್ಲ ಸುಮಾರು 18 ವಿಧಿಗಳಿಗೆ ಏನ್ ಮಾಡಬೇಕಾಗುತ್ತೆ, ತಿದ್ದುಪಡಿ ಮಾಡಬೇಕಾಗುತ್ತದೆ. ಈ ತಿದ್ದುಪಡಿ ಮಾಡುವ ಮೂಲಕ ಈ ಒಂದು ಚುನಾವಣೆಗೆ ನಾವು
ಆಗಿರುತ್ತದೆ. ಆದ್ದರಿಂದ ಇದು ಅಸಾಧ್ಯವಾಗಿರುವುದು ಎಂದು ನನ್ನ ಅಭಿಪ್ರಾಯವಾಗಿದೆ. ಒಂದು ಕಡೆಯಿಂದ ಚರ್ಚೆ ಮಾಡೋದಾದ್ರೆ ಇದು ಏನಾಗುತ್ತೆ ಅಂದ್ರೆ ಚುನಾವಣೆ ಏಕಕಾಲದಲ್ಲಿ ಚುನಾವಣೆ ನಡೆಸುವುದರಿಂದ ಖರ್ಚು ಉಳಿಯುತ್ತದೆ ಹಾಗೂ ಸಮಯ ಉಳಿಯುತ್ತದೆ ಹಾಗೂ ಕೇಂದ್ರ ಮತ್ತು ರಾಜ್ಯದ ನಡುವೆ ಸಮನ್ವಯವಿರುತ್ತದೆ. ಈಗ ಒಂದೇ ಸಲ ಇದೊಂದು ಜಾರಿಗೆ ತಂದ್ರೆ ನಾವು ಈಗ ನಾನು ಹೇಳಿದ ಯಾವಾಗಲೇ ಅಧಿಕಾರದಲ್ಲಿರುವ ರಾಜ್ಯ ಸರ್ಕಾರಗಳಾಗಿರ್ಬೋದು, ಕರ್ನಾಟಕ ಸರ್ಕಾರಕ್ಕೆ ಇನ್ನು 3 ವರ್ಷ ಅಧಿಕಾರಾವಧಿ ಇದೆ, ಹಾಗೂ ಕೇರಳಕ್ಕಿದೆ, ಹಿಮಾಚಲ ಪ್ರದೇಶಕ್ಕಿದೆ, ಜಮ್ಮು ಕಾಶ್ಮೀರಕ್ಕೆ ಇದೆ. ಹೀಗೆ ಈಗೀಗ ರೀಸೆಂಟ್ ಆಗಿ ನಡೆದಿರುವ ರಾಜ್ಯಗಳಿಗೆ ನಡೆದಿರುವ ಚುನಾವಣೆಯಲ್ಲಿ ಏನಾಗುತ್ತೆ, ಇಲ್ಲಿ ಧಕ್ಕೆ ಉಂಟಾಗುತ್ತದೆ ಹಾಗೂ ಪ್ರಾದೇಶಿಕ ಒಂದು ಪಕ್ಷಗಳಿಗೂ ಧಕ್ಕೆ ಉಂಟಾಗುವುದರಿಂದ ಇಲ್ಲಿ ಹಲವಾರು ವಿರೋಧಗಳು ಸಹ ಉಂಟಾಗುತ್ತವೆ. ಆದ್ದರಿಂದ ಈ ಏಕಕಾಲದಲ್ಲಿ ಚುನಾವಣೆ ನಡೆಯುವುದು ಬಹಳ ಅನಾನುಕೂಲತೆಯಿಂದ ಕೂಡಿರುವುದರಿಂದ ಇದನ್ನು ಕೂಲಂಕುಷವಾಗಿ ಗಮನಿಸಿ ಜಾರಿಗೆ ತರುವುದು ಅಸಾಧ್ಯವಾಗಿದೆ. ಇಲ್ಲಿ ಒಂದು ಕೇಂದ್ರ ಸರ್ಕಾರ ಸಮಿತಿ ರಚಿಸಿದೆ, ಕೋವಿಂದ್ ಸಮಿತಿ. ಕೋವಿಂದ್ ಅವರು, ರಾಮನಾಥ್ ಕೋವಿಂದ್ ಅವರು ನಮ್ಮ ದೇಶದ ಮಾಜಿ ರಾಷ್ಟ್ರಪತಿಗಳು. ಇವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಈ ಸಮಿತಿಯು ತನ್ನ ವರದಿಯನ್ನು ಕೇಂದ್ರಕ್ಕೆ ಸಲ್ಲಿಸಿದೆ. ಏನಂತ ಸಲ್ಲಿಸಿದೆ, ಈಗ ಮುಂಬರುವ ಚುನಾವಣೆ ಅಂದ್ರೆ 2029 ಆಗಲಿ ಇದು ಅಸಾಧ್ಯ. ಮುಂಬರುವ ಚುನಾವಣೆ 2035, 36ರಲ್ಲಿ ಬರುವ ಚುನಾವಣೆಗೆ ಏನಾದರೂ ಇದು ನಡೆಯಬಹುದು. ಪ್ರಸ್ತುತ ಈಗ 2029ಕ್ಕೆ ಬರುವ ಚುನಾವಣೆಗೆ ಇದು ಯೋಗ್ಯವಲ್ಲ, ಇದು ಜಾರಿಗೆ ಆಗಲು ಅಸಾಧ್ಯವೆಂದು. ಈ ನೆಲದ ಆರಾಧ್ಯ ದೈವವಾದ ಮಹಂತಪ್ಪ ಹಾಗೂ ಮೃತ್ಯುಂಜಯ ಹಬ್ಬಗಳನ್ನು ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಗುರುಗಳ ಪಾದವೃಂದಗಳಿಗೆ ಕೊಡಮಟ್ಟು ನನ್ನೆರಡು ಮಾತುಗಳನ್ನು ಆರಂಭಿಸುತ್ತಿದ್ದೇನೆ. ಮೊದಲನೆಯದಾಗಿ, ಒಂದು ದೇಶ ಒಂದು ಚುನಾವಣೆ ಇದರ ಅರ್ಥವನ್ನ ತಿಳಿದುಕೊಳ್ಳೋಣ. ಒಂದು ದೇಶ ಒಂದು ಚುನಾವಣೆ ಅಂದರೆ ಭಾರತದಲ್ಲಿ ನಡೆಯುವಂತಹ ಎಲ್ಲ ಲೋಕಸಭೆ ಹಾಗೂ ವಿಧಾನಸಭೆಗಳ ಚುನಾವಣೆಗಳನ್ನ ಮತ್ತು ಸ್ಥಳೀಯ ಚುನಾವಣೆಗಳನ್ನ ಒಟ್ಟಿಗೆ ನಡೆಸುವುದು ಎಂದು ಅರ್ಥ ನೀಡುತ್ತದೆ. ಭಾರತದಲ್ಲಿ ಪ್ರಸ್ತುತವಾಗಿ ವಿವಿಧ ರಾಜ್ಯಗಳಿಗೆ ಸಂಬಂಧಿಸಿದಂತೆ ಹಾಗೂ ಪ್ರಾದೇಶಿಕವಾಗಿ ಬೇರೆ ಬೇರೆ ಸಮಯದಲ್ಲಿ ಅವುಗಳಿಗೆ ಅನುಗುಣವಾಗಿ ಚುನಾವಣೆಯನ್ನು ನಡೆಸಲಾಗುತ್ತದೆ. ಆದರೆ ಇವುಗಳನ್ನೆಲ್ಲ ಒಂದೇ ಬಾರಿ ನಡೆಸಬೇಕು ಅನ್ನೋದು ಈ ಪರಿಕಲ್ಪನೆಯ ಅರ್ಥ ಆಗಿರುತ್ತದೆ. ಈ ಪರಿಕಲ್ಪನೆಯು ಇತ್ತೀಚಿನ ದಿನಗಳಲ್ಲಿ ಜಾರಿಗೆ ಬರಬೇಕು ಅಂತ ತುಂಬಾ ವಾದಗಳು ನಡೀತಾ ಇದ್ದಾವೆ. ಯಾಕೆ ಜಾರಿಗೆ ಬರಬೇಕು, ಅದರಿಂದ ಏನೇನು ಉಪಯೋಗಗಳಿದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಇದರಿಂದಾಗಿ ಆರ್ಥಿಕ ಹೊರೆಯನ್ನ ಕಡಿಮೆ ಮಾಡಬಹುದು. ಅಂದ್ರೆ ದೇಶದಲ್ಲಿನ ಸರ್ಕಾರಗಳು ಚುನಾವಣೆಗಳನ್ನ ನಡೆಸಬೇಕು ಅಂದ್ರೆ ಅನೇಕ ರೀತಿಯ ವೆಚ್ಚಗಳನ್ನ ಭರಿಸಬೇಕಾಗಿರುತ್ತದೆ. ಅಂದ್ರೆ ಮತಯಂತ್ರಗಳಿಗಾಗಿ, ವಿವಿಪ್ಯಾಟ್ಗಳಿಗಾಗಿ ಹಾಗೂ ಸಿಬ್ಬಂದಿಗಳಿಗಾಗಿ, ನೌಕರರಿಗಾಗಿ, ಭದ್ರತಾ ಪಡೆಗಳಿಗಾಗಿ ಅನೇಕ ವೆಚ್ಚಗಳನ್ನ ಭರಿಸಬೇಕಾಗಿರುತ್ತೆ. ಇದರಿಂದ ಸರ್ಕಾರಕ್ಕೆ ಒಂದು ಹೊರೆ ಆಗ್ಬೋದು. ಇದೇ ಹಣವನ್ನ ಉಳಿಸಿ ಒಂದೇ ಬಾರಿ ಚುನಾವಣೆಯನ್ನ ಮಾಡಿದ್ರೆ ಆ ಹಣವನ್ನು ನಾವು ಅಭಿವೃದ್ಧಿ ಕಾರ್ಯಗಳಿಗೆ ಬಳಸಿಕೊಳ್ಳಬಹುದು ಹಾಗೂ ಆಡಳಿತದಲ್ಲಿ ದಕ್ಷತೆಯನ್ನ ತರಬಹುದು. ಚುನಾವಣೆಯ ಘೋಷಣೆಯಾದಾಗ ಭಾರತದಲ್ಲಿ ಮಾದರಿ ನೀತಿ ಸಂಹಿತೆಯು ಜಾರಿಗೆಯಾಗಿರುತ್ತದೆ. ಅಂತಹ ಸಮಯದಲ್ಲಿ ಸರ್ಕಾರಗಳು ಯಾವುದೇ ರೀತಿಯ ಹೊಸ ಯೋಜನೆಗಳ ಅನುಷ್ಠಾನಗೊಳಿಸುವಂತಿಲ್ಲ. ಆದ ಕಾರಣ ವರ್ಷಾದ್ಯಂತ ಆಗಿಂದಾಗೆ ಚುನಾವಣೆಗಳು ಸದಾ ನಡೆಯುತ್ತಲೇ ಇದ್ದರೆ ಸರ್ಕಾರದ ಆಡಳಿತಕ್ಕೆ ಧಕ್ಕೆ ಉಂಟಾಗಬಹುದು. ಆ ಕಾರಣದಿಂದಾಗಿ ಒಂದೇ ಚುನಾವಣೆ ವ್ಯವಸ್ಥೆ ಅನ್ನೋದು ತುಂಬಾ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಹಾಗೆ ರಾಜಕೀಯ ಪಕ್ಷಗಳು ಸ್ಥಿರತೆಯನ್ನು ಕಾಯ್ದುಕೊಳ್ಳೋದಕ್ಕೂ ಸಹ ಇದು ಸಹಾಯಕಾರಿಯಾಗಿರುತ್ತದೆ. ಅಂದರೆ ಪದೇ ಪದೇ ನಡೆಯುವ ಚುನಾವಣೆಗಳಿಗಾಗಿ ಅವರು ನಿರಂತರವಾಗಿ ಪ್ರಚಾರ ಕಾರ್ಯದಲ್ಲಿ ತೊಡಗಿರುತ್ತಾರೆ. ಅಭಿವೃದ್ಧಿ ಕಾರ್ಯಗಳ ಕಡೆ ಅವರು ಗಮನ ಹರಿಸೋದು ಕೂಡ ಕಡಿಮೆಯಾಗಿರುತ್ತದೆ. ಹಾಗಾಗಿ ಈ ಒಂದು ಚುನಾವಣಾ ವ್ಯವಸ್ಥೆ ಅನ್ನೋದು ಅನುಕೂಲಕಾರಿ ಆಗಬಹುದು. ಅಷ್ಟೇ ಅಲ್ಲದೆ ಈಗಿರುವ ಸಮಯವನ್ನು ಸಹ ನಾವು ಸದುಪಯೋಗ ಪಡಿಸ್ಕೋಬಹುದು. ಪದೇ ಪದೇ ಚುನಾವಣೆಗೆ ಸಮಯವನ್ನು ವ್ಯರ್ಥ ಮಾಡಬಹುದು. ಒಂದು ಸಾರಿ ಮಾಡಿ ನಂತರದಲ್ಲಿ ಆಡಳಿತಕ್ಕೋಸ್ಕರ ಕಾರ್ಯವನ್ನು ಮಾಡೋದ್ರಿಂದ ಸಮಯದ ಸದುಪಯೋಗ ಕೂಡ ನಾವು ಮಾಡ್ಕೋಬಹುದು. ಅಷ್ಟೇ ಅಲ್ಲದೆ ಮತದಾರರು ಹೆಚ್ಚು ಮತದಾನದಲ್ಲಿ ಭಾಗವಹಿಸುವಂತೆ ಮಾಡಬಹುದು. ಪದೇ ಪದೇ ನಡೆಯುವ ಚುನಾವಣೆಗಳಿಂದಾಗಿ ಜನರು ನಿರ್ಲಕ್ಷ್ಯವನ್ನು ಮಾಡಬಹುದು. ಅಂದ್ರೆ ಈಗ ವಿದ್ಯೆ, ಉದ್ಯೋಗ, ವೃತ್ತಿ ಈ ಸಂಬಂಧವಾಗಿ ಮೂಲ
ಪಕ್ಷಗಳು ಪ್ರಚಾರ ಮಾಡುವಲ್ಲಿ ಹಿಂದುಳಿಬಹುದು. ಇದರಿಂದಾಗಿ ಅವುಗಳ ಹಿಂದುಳಿಕೆಗೂ ಕಾರಣವಾಗುತ್ತದೆ. ನಂತರದಲ್ಲಿ ನೋಡೋದಾದ್ರೆ ನಮ್ಮ ಸಂವಿಧಾನದ ನಿರ್ಮಾತೃಗಳು ನಮ್ಮ ಭಾರತದಂತಹ ಬೃಹತ್ ರಾಷ್ಟ್ರಕ್ಕೆ ಸರಿಹೊಂದುವಂತಹ ವ್ಯವಸ್ಥೆಯನ್ನೇ ತುಂಬಾ ಆಲೋಚನೆ ಮಾಡಿ ರಚಿಸಿರ್ತಾರೆ. ಅವರು ಸುಮ್ಮನೆ ಯಾವ ಪದ್ಧತಿನೂ ಇಟ್ಟಿರಲ್ಲ. ಅವರು ನಮ್ಮ ದೇಶಕ್ಕೆ ಯಾವ ಯೋಜನೆಗಳು ಕರೆಕ್ಟ್ ಆಗಿದೆಯೋ, ಯಾವುದು ಸರಿಯಾಗಿ ಅನ್ವಯಿಸಬಹುದು ಅಂತಹ ಯೋಜನೆಗಳನ್ನ ಮಾತ್ರ ಸೃಷ್ಟಿಸಿದ್ದಾರೆ. ಈಗ ಅವರು ಮೂಲ ನಿರ್ಮಾತೃಗಳು ನಿರ್ಮಿಸಿದ್ದಾರೆ, ಅದನ್ನೇ ಪಾಲಿಸಬೇಕು ಅಂತ ಹೇಳ್ತಾ ಇಲ್ಲ. ಆದರೆ ಅವರು ಯಾವುದೆಲ್ಲ ಸರಿ ಹೊಂದುತ್ತೋ ಅದನ್ನೇ ಸರಿಯಾಗಿ ಇಟ್ಟಿದ್ದಾರೆ. ನಮ್ಮ ದೇಶ ತುಂಬಾ ಜನಸಂಖ್ಯೆಯಲ್ಲಿ ಹೆಚ್ಚಿನತೆಯನ್ನು ಹೊಂದಿದೆ, ಭೌಗೋಳಿಕವಾಗಿಯೂ ವಿಸ್ತಾರತೆಯನ್ನು ಹೊಂದಿರೋದ್ರಿಂದ ಈಗಿರುವ ವ್ಯವಸ್ಥೆಯೇ ನಮಗೆ ಕರೆಕ್ಟ್ ಆಗಿದೆ. ಒಟ್ಟಾರೆಯಾಗಿ ನನ್ನ ಅಭಿಪ್ರಾಯ ಹೇಳೋದಾದ್ರೆ, ಒಂದು ದೇಶ ಒಂದು ಚುನಾವಣೆ ವ್ಯವಸ್ಥೆಯು ನಮ್ಮ ದೇಶಕ್ಕೆ ಅಷ್ಟು ಸರಿಯಾಗಿ ಯೋಗ್ಯವಾಗಿ ಹೊಂದಿಕೆ ಆಗೋದಿಲ್ಲ. ಈಗಿರುವ ಪದ್ಧತಿಗಳು ಕರೆಕ್ಟ್ ಆಗಿ ಇದೆ, ಇದೇ ಮುಂದುವರಿಬೇಕು ಅನ್ನೋದೇ ನನ್ನ ಆಸೆ. ಇಷ್ಟು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ವೇದಿಕೆ ಮೇಲೆ ಹಸಿರಾಗಿರುವಂತಹ ನನ್ನೆಲ್ಲ ಗುರುವೃಂದದವರು ಹಾಗೂ ತಮಗೆಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳು. ನಾನಿವಾಗ ಮಾತನಾಡಿ ಬಂದಿರೋ ವಿಷಯ ಏನಪ್ಪಾ ಅಂತಂದ್ರೆ, ಒಂದು ದೇಶ ಒಂದು ಚುನಾವಣೆ ಎನ್ನುವಂತಹ ಪರಿಕಲ್ಪನೆಯ ಕುರಿತು ಅಂತೇಳಿ. ಮೊದಲನೇದಾಗಿ ಒಂದು ದೇಶ ಒಂದು ಚುನಾವಣೆ ಎನ್ನುವಂತಹ ಪರಿಕಲ್ಪನೆಯ ಅರ್ಥ ತಿಳ್ಕೊಳ್ಳೋದಾದ್ರೆ, ಒಂದು ದೇಶದಲ್ಲಿ ಏನು ಲೋಕಸಭಾ ಚುನಾವಣೆಗಳಾಗಿರ್ಬೋದು, ರಾಜ್ಯಸಭಾ ಚುನಾವಣೆಗಳನ್ನ ಸಾರ್ವತ್ರಿಕವಾಗಿ ಚುನಾವಣೆಗಳನ್ನ ನಡೆಸುವಂತಹ ಒಂದು ಪ್ರಕ್ರಿಯೆಯನ್ನ ಒಂದು ದೇಶ ಒಂದು ಚುನಾವಣೆ ಪರಿಕಲ್ಪನೆ ಅಂತ ಹೇಳ್ಬೋದು. ಅಂದ್ರೆ ಈ ಚುನಾವಣೆ ಅಂತಕ್ಕಂಥದ್ದು ಪ್ರಧಾನಮಂತ್ರಿ ಎನ್ಡಿಎ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಇದು ಒಂದಾಗುತ್ತೆ ಅಂತ ಹೇಳ್ಬೋದು. ಮೊದಲ ಅಂದ್ರೆ 1951, 1952ರಿಂದ 1967ರವರೆಗೂ ಒಂದು ದೇಶ ಒಂದು ಚುನಾವಣೆ ಎನ್ನುವಂತಹ ಪರಿಕಲ್ಪನೆ ಪ್ರಚಲಿತದಲ್ಲಿತ್ತು. ಆದ್ರೆ ಆಯಾ ರಾಜ್ಯಗಳು ಸ್ವಯಂ ಚುನಾವಣೆಯನ್ನ ಮಾಡ್ಕೊಂಡ ಬಂದಿದ್ರಿಂದ ಒಂದು ದೇಶ ಒಂದು ಚುನಾವಣೆ ಅಂತಕ್ಕಂಥದ್ದು ಮೂರ್ಬಿತ್ತು ಅಂತಾನೆ ಹೇಳ್ಬೋದು. ಆಮೇಲೆ ಒಂದು ದೇಶ ಒಂದು ಚುನಾವಣೆ ಎನ್ನುವಂತಹ ಪರಿಕಲ್ಪನೆಯ ಬೆಂಬಲಿಗರು ಏನ್ ಹೇಳ್ತಾರಪ್ಪ ಅಂತಂದ್ರೆ, ಈ ರೀತಿಯ ಚುನಾವಣೆಗಳನ್ನ ನಡೆಸೋದ್ರಿಂದ ಸಮಯದ ಉಳಿತಾಯ ಆಗ್ತದೆ. ಆಮೇಲೆ ಪದೇ ಪದೇ ನಾವು ಚುನಾವಣೆಗಳನ್ನ ನಡೆಸೋದ್ರಿಂದ ಸರ್ಕಾರಕ್ಕೆ ಆಗುವಂತಹ ಖರ್ಚು ವೆಚ್ಚಗಳು ಉಳಿತಾಯ ಆಗ್ತವೆ. ಆಮೇಲೆ ಭದ್ರತಾ ಪಡೆಗಳಾಗಿರ್ಬೋದು, ಚುನಾವಣಾ ಸಿಬ್ಬಂದಿಗಳಿಗೆ ನೀಡುವಂತಹ ಸಂಬಳದ ವೆಚ್ಚ ಸಹಿತ ಉಳಿತಾಯವಾಗಿ ಉಳಿತದೆ ಅಂತಾನೆ ಹೇಳ್ಬೋದು. ಆಮೇಲೆ ಈ ಒಂದು ದೇಶ ಒಂದು ಚುನಾವಣೆ ಎನ್ನುವಂತಹ ಪರಿಕಲ್ಪನೆ ಮಾಜಿ ರಾಷ್ಟ್ರಪತಿಯಾದಂತಹ ರಾಮನಾಥ್ ಕೋವಿಂದ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಆಯಿತು. ಆ ಸಮಿತಿಯು ಏನೆಲ್ಲ ಶಿಫಾರಸುಗಳನ್ನ ಮಾಡ್ತಪ್ಪ ಅಂತಂದ್ರೆ, ಒಂದು 5 ಶಿಫಾರಸುಗಳನ್ನ ನೀಡ್ತದೆ. ಮೊದಲನೇ ಶಿಫಾರಸ್ಸಿಗೆ ನೋಡೋದಾದ್ರೆ, ಈ ಒಂದು ದೇಶ ಒಂದು ಚುನಾವಣೆ ಎನ್ನುವಂತಹ ಪರಿಕಲ್ಪನೆಯನ್ನ 2 ರೀತಿಯಲ್ಲಿ ನಾವು ಕಾರ್ಯಗತಗೊಳಿಸಬಹುದು ಅಂತ ಹೇಳಿದ್ರು. ಎರಡನೇದು ಯಾವ ರೀತಿ ಕಾರ್ಯಗತಗೊಳಿಸಬಹುದು ಅಂತಂದ್ರೆ, ಮೊದಲನೇದಾಗಿ ಒಂದು ದೇಶದಲ್ಲಿರುವಂತಹ ಲೋಕಸಭಾ ಚುನಾವಣೆ, ರಾಜ್ಯಸಭಾ ಚುನಾವಣೆಗಳನ್ನ ನಡೆಸಿದಾದ್ಮೇಲೆ ತದನಂತರದಲ್ಲಿ 3 ದಿನಗಳ ಒಳಗಾಗಿ ಪುರಸಭೆ ಆಗಿರ್ಬೋದು, ಸ್ಥಳೀಯ ಚುನಾವಣೆಗಳಾಗಿರ್ಬೋದು, ಪಂಚಾಯಿತಿ ಚುನಾವಣೆಗಳನ್ನ ನಡೆಸಬೇಕು ಅಂತ ಹೇಳಿದ್ರು. ಇವಾಗ ನಾವು 2024ರಲ್ಲಿ ಲೋಕಸಭಾ ಚುನಾವಣೆ ಹಾಗೂ ರಾಜ್ಯಸಭಾ ಚುನಾವಣೆಗಳನ್ನ ನಡೆಸಿದ್ವಿ ಅಂತಂದ್ರೆ 2024 ಮತ್ತು 28ರ ಒಳಗಾಗಿ ರಾಜ್ಯಗಳ ಚುನಾವಣೆಗಳನ್ನು ನಡೆಸಿ ಅದನ್ನೊಂದು ಅಧಿಕಾರಾವಧಿ ಇತ್ತು ಅಂತಂದ್ರೆ 5 ವರ್ಷ ಅಧಿಕಾರದ ಅವಧಿ ಒಳಗಡೆನೆ ಅದು ಮುಕ್ತಾಯ ಆಗ್ತದೆ ಅಂತ ಪರಿಶೀಲನೆಯನ್ನ ನೀಡಿದ್ದಾರೆ. ಆಮೇಲೆ ಒಂದ್ ವೇಳೆ ಈ ಒಂದು ದೇಶ ಒಂದು ಚುನಾವಣೆಯ ಪ್ರಕಾರ ಒಂದು ಸರ್ಕಾರ, ಒಂದು ಅತಂತ್ರ ಸರ್ಕಾರ ಹುಟ್ಕೊಂಡು ಅಂತಂದ್ರೆ, ಅದೇನಾದ್ರೂ ವಿಸರ್ಜನೆ ಆಯ್ತು ಅಂತಂದ್ರೆ ರಿಪೀಟ್ ನಾವು ಚುನಾವಣೆಯನ್ನ ನಡೆಸ್ಬೋದು. ಅದರಿಂದ ಏನು ಮೊದಲನೇ ಸರ್ಕಾರ ಇತ್ತಲ್ಲ, ಅದೇ ಅವಧಿಯಲ್ಲಿ ತದನಂತರ ಚುನಾವಣೆ ನಡೆಸಿದಂತ ಸರ್ಕಾರ ಅದೇ ಅವಧಿಯಲ್ಲಿ ಮುಕ್ತಾಯಗೊಳ್ಳುತ್ತೆ ಅಂತ ಹೇಳ್ಬೋದು. ಮತ್ತೆ ಒಂದು ದೇಶ ಒಂದು ಚುನಾವಣೆ ಎನ್ನುವಂತಹ ಪರಿಕಲ್ಪನೆಯನ್ನ ಸುಲಭವಾಗಿ ನಮ್ಮ ದೇಶದಲ್ಲಿ ಕಾರ್ಯಗತಗೊಳಿಸಬಹುದಾ? ಇಲ್ಲ, ಈ ಪರಿಕಲ್ಪನೆಯನ್ನ ಕಾರ್ಯಗತಗೊಳಿಸೋದು ನಮ್ಮ ದೇಶದಲ್ಲಿ ಬಹಳ ಕಷ್ಟ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇದನ್ನ ಜಾರಿಗೆ ತರಬೇಕು ಅಂತಂದ್ರೆ, ಇದನ್ನ ಕಾರ್ಯಗತಗೊಳಿಸಬೇಕು ಅಂತಂದ್ರೆ ಸಂವಿಧಾನದ 18 ತಿದ್ದುಪಡಿಗಳನ್ನ ನಾವು ಮಾಡ್ಬೇಕಾಗತ್ತಿ. ಅದು ಬಹಳ ಕಷ್ಟಕರವಾಗೈತಿ ಅಂತ ಹೇಳ್ತೀನಿ. ಇಷ್ಟು ಎಷ್ಟು ಸವಾಲುಗಳದಾವು, ಯಾವುದೇ ಒಂದು ವಿಷಯ ತಗೊಂಡ್ರೆ, ವ್ಯಕ್ತಿ ತಗೊಂಡ್ರೆ ಅದಕ್ಕೊಂದು ಸಾಧಕ ಅಂಶಗಳು ಇರುತ್ತೆ, ಬಾಧಕ ಅಂಶಗಳು ಇರುತ್ತೆ. ಫಸ್ಟ್ ನಾವು ಬಾಧಕ ಅಂಶಗಳನ್ನ ನೋಡೋದಾದ್ರೆ, ಹಲವಾರು ಪ್ರಾದೇಶಿಕ
ಹೆಚ್ಚಿನ ವಿರೋಧವನ್ನು ಮಾಡ್ತಾರೆ. ಅಷ್ಟೇ ಅಲ್ಲದೆ ಇದಕ್ಕೆ ಹೆಚ್ಚು ಹಣವನ್ನ ಅಂದ್ರೆ ಕಪ್ಪು ಹಣ ಯಾರ್ದು ಸಹಕಾರ ಆಗಿರ್ತಲ್ಲ ಕಪ್ಪು ಹಣನ ಇಟ್ಟಿರ್ತಾರೆ. ಆದ್ರೆ 5 ವರ್ಷ ನಾವು 1 ವರ್ಷದಲ್ಲಿ ಹಲವಾರು ನಾವು ಎಲೆಕ್ಷನ್ ಮಾಡಿದ್ರೆ ಅವ್ರು ಏನು ಇರ್ತಾರಲ್ಲ ಕಪ್ಪು ಹಣ ಮಾಡಿಟ್ಟಿರ್ತಾರೆ, ಅವ್ರು ಹಣ ಹೊರಗೆ ಬರ್ತಾವ. ಆದ್ರೆ 5 ವರ್ಷಕ್ಕೆ ಒಂದ್ಸರಿ ಮಾಡಿದ್ರೆ ಅವ್ರು ಕಪ್ಪು ಹಣ ಹಂಗ ಸ್ಟೋರ್ ಮಾಡಿ ಹಂಗ ಬೆಳಿತಾನೆ ಇರ್ತಾರೆ. ಹಾಗಾಗಿ ಏನಪ್ಪಾ ಅಷ್ಟೇ ಅಲ್ಲದೆ ಸಂವಿಧಾನಿಕವಾಗಿ ಇದು ಮಾರ್ಪಾಟಿಗೆ ಒಕ್ಕೂಟ ವ್ಯವಸ್ಥೆ ಕೂಡ ವಿರುದ್ಧ ಆಗೈತಿ. ಯಾಕಂತಂದ್ರೆ ನಮ್ಮ ಭಾರತದ ಸಂವಿಧಾನ ಪ್ರಸ್ತಾವನೆ ಅಂದ್ರೆ ಒಂದು ಮೊದಲೇ ವಿಧಿಯಲ್ಲೇ ನೋಡ್ಬೋದು, ಭಾರತ ಒಂದು ರಾಜ್ಯಗಳ ಒಕ್ಕೂಟ ಆಗಿರ್ತದೆ. ಆದ್ರೆ ಈ ರಾಜ್ಯಗಳ ಒಕ್ಕೂಟಕ್ಕೆ ವಿರುದ್ಧವಾಗಿ ಇದು ಒಂದು ದೇಶ ಮತ್ತು ಒಂದು ಚುನಾವಣೆ ಕೂಡ ವಿರುದ್ಧವಾಗಿದೆ. ಅಷ್ಟೇ ಅಲ್ಲದೆ 1951ರ ಪ್ರಜಾಪ್ರತಿನಿಧಿ ಕಾಯ್ದೆ ಕೂಡ ತಿದ್ದುಪಡಿ ಮಾಡಲಾಗುತ್ತದೆ. ಅಷ್ಟೇ ಅಲ್ಲದೆ ಭಾರತದ ಹಲವಾರು ವಿಧಿಗಳ ತಿದ್ದುಪಡಿ. ಎಕ್ಸಾಂಪಲ್ ತಗೋಬೇಕಂದ್ರೆ 83 ಅಂದ್ರೆ 83ನೇ ವಿಧಿ ಪ್ರಕಾರ ಲೋಕಸಭೆಯ ಒಂದು ಅಧಿಕಾರಾವಧಿ ಅದನ್ನ ತಿದ್ದುಪಡಿ ಮಾಡಬೇಕು. 85ರ ಪ್ರಕಾರ ಲೋಕಸಭೆಯ ವಿಸರ್ಜನೆಗೊಳಿಸುವ ರಾಷ್ಟ್ರಪತಿ ಅಧಿಕಾರವನ್ನು ತಿದ್ದುಪಡಿ ಮಾಡಬೇಕು. 172ನೇ ವಿಧಿ ಪ್ರಕಾರ ರಾಜ್ಯ ವಿಧಾನಸಭೆಗಳ ಅಧಿಕಾರಾವಧಿ ಅಷ್ಟೇ ಅಲ್ಲ 174ನೇ ವಿಧಿ ಪ್ರಕಾರ ರಾಜ್ಯ ವಿಧಾನಸಭೆಯ ಅಧಿಕಾರಾವಧಿನ ಹಾಗೆ ಅವರು ವಿಸರ್ಜನೆ ಮಾಡುವಂತಹ ನಿಬಂಧನೆಗಳನ್ನ ತಿದ್ದುಪಡಿ ಮಾಡಬೇಕಾಗತ್ತೆ. ಅಷ್ಟೇ ಅಲ್ಲದೆ 1951ರ ಪ್ರಜಾಪ್ರತಿನಿಧಿ ಕಾಯ್ದೆ ಕೂಡ ನಾವು ತಿದ್ದುಪಡಿ ಮಾಡಬೇಕಾಗುತ್ತೆ. ಇಷ್ಟೆಲ್ಲ ಸವಾಲುಗಳನ್ನ ಇಟ್ಕೊಂಡು ಕೂಡ ಇದು ನಮಗೆ ಯಾಕೆ ಬೇಕಂತಂದ್ರೆ ನಾವು ಈಗ ನೋಡಿದ್ದೀವಿ, ಈಗ ಯಾವುದು ಅಭಿವೃದ್ಧಿ ಯುಗ ಆಗ್ಬಿಟ್ಟಿದೆ. ಇದು ಕಾಂಪಿಟೇಷನ್ ಇಲ್ಲದೆ ಯಾರೊಬ್ರು ಕೂಡ ಇಲ್ಲಿ ಸರ್ವೈವ್ ಆಗೋಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಭಾರತ ಒಂದು ಸಮಯ ಪ್ರತಿ ಮಿನಿಟ್ ಕೂಡ ನಮ್ಗೆ ಯೂಸ್ ಆಗಬೇಕು. ಆದ್ರೆ ಒಂದು ವರ್ಷದಲ್ಲಿ 6-7 ಎಲೆಕ್ಷನ್ ಆದ್ರೆ ಅದಕ್ಕೆ ಜಾಸ್ತಿ ಒಂದು ಎಲೆಕ್ಷನ್ 45 ದಿನಗಳ ನೀತಿ ಸಂಹಿತೆಯನ್ನು ಜಾರಿ ಮಾಡ್ತಾರೆ. ಆದ್ರೆ ಆ 45 ದಿನದ ಪೀರಿಯಡ್ ಟೈಮ್ ಅಲ್ಲಿ ಎಷ್ಟು ಅಭಿವೃದ್ಧಿಗಳನ್ನ ನಾವು ತಗೋಬಹುದು. ಅದೇ ಆ ಅಭಿವೃದ್ಧಿ ಕುಂಠಿತವಾಗುತ್ತದೆ ದೇಶದ್ದು. ಅಷ್ಟೇ ಅಲ್ಲದೆ ಈಗ ಮಾಡುವಂತಹ ನಾವು ಮೌಲ್ಯವನ್ನ ಕಳೆದುಕೊಳ್ಳುತ್ತೇವೆ. ಮತದಾನ ಅನ್ನೋ ಒಂದು ಹಕ್ಕು, ಪ್ರಜೆಗಳಿಗಿರುವಂತಹ ಒಂದು ಹಕ್ಕನ್ನ ಮೇನ್ ಹಕ್ಕನ್ನ ನಾವು ಕಳೆದುಕೊಳ್ಳುವಂತ ಪರಿಸ್ಥಿತಿ ಬರ್ತದೆ. ಒಂದು ವರ್ಷದಲ್ಲಿ ಮೊನ್ನೆ ಇನ್ನೂ ಒಂದು ಎಲೆಕ್ಷನ್ ಕೊಟ್ಟಾಕಿದೆ, ಬಿಡು ಬರ್ತದೆ ಅಂತ ಹೇಳ್ತಾರೆ. ಆದ್ರೆ ಆ ಅರಿವನ್ನ ಮೂಡಿಸುವಂತ 5 ವರ್ಷಕ್ಕೆ ಒಂದು ಸರಿ ಒಂದು ಏನಾದ್ರು ಎಲೆಕ್ಷನ್ ಆಯ್ತು ಅಂದ್ರೆ ಪ್ರತಿಯೊಬ್ಬರಿಗೂ ನಮ್ಮ ಹಕ್ಕಿನ ಅರಿವು ಇರ್ತದೆ. ಹಾಗೆ ಹಕ್ಕಿನ ಅರಿವು ಕೂಡ ಇದ್ದಾಗ ನಾವು ಪ್ರತಿಯೊಬ್ಬರು ಮತ ಚಲಾಯಿಸಿದ್ರೆ ಮತದಾನಗಳ ಸಂಖ್ಯೆ ಕೂಡ ಹೆಚ್ಚಾಗ್ತದೆ. ನೆಕ್ಸ್ಟ್ ನೋಡೋದಾದ್ರೆ ಅದೇ ಕಪ್ಪು ಹಣ. ಈಗ ಒಂದು ಎಲೆಕ್ಷನ್ಗೆ ಬಳಸುವಂತಹ ಹಣವನ್ನ ಒಂದೇ ಸಮಯದಲ್ಲಿ ಎಲ್ಲಾ ಎಲೆಕ್ಷನ್ಗೆ ಬಳಸಿದ್ರೆ ಕೂಡ ಆರ್ಥಿಕ ಅಭಿವೃದ್ಧಿ ಕೂಡ ನಾವು ಮಾಡ್ಕೊಳ್ಬಹುದು ಅಂತ ಹೇಳ್ಬೋದು. ನೆಕ್ಸ್ಟ್ ಇದರ ಪರವಾದ ಅಂಶಗಳೇನಂತಂದ್ರ ಭಾರತ ಒಂದು ವಿವಿಧತೆಯಲ್ಲಿ ಐಕ್ಯತೆಯನ್ನ ಮೂಡಿಸುವ ರಾಷ್ಟ್ರ ಆಗೈತಿ. ನಮ್ಮಲ್ಲಿ ಇಷ್ಟೆಲ್ಲ ಎಲೆಕ್ಷನ್ ಮಾಡ್ಕೊಂಡು ಅಷ್ಟೆಲ್ಲ ಟೈಮ್ ವೇಸ್ಟ್ ಮಾಡೋದ್ರ ಬದಲು ಒಂದು ದೇಶ ಒಂದು ಚುನಾವಣೆಯ ಪ್ರಕಾರ ನಾವೆಲ್ಲ ಒಂದೇ ಟೈಮಲ್ಲಿ ಮಾಡಿ ಟೈಮನ್ನ ಅಭಿವೃದ್ಧಿಗೋಸ್ಕರ ಮೀಸಲಿಡೋಣ ಅಂತ ಹೇಳ್ತಾ ನಾವು ದೇಶವಾಗಿ ಏನು ಮಾಡೋದಕ್ಕಿಂತ ಹೆಚ್ಚಾಗಿ ದೇಶಕ್ಕೋಸ್ಕರ ನಾನು ಏನ್ ಮಾಡಿದೆ ಅನ್ನೋದು ಅರಿವಿಟ್ಕೊಂಡ್ರೆ ಪ್ರತಿಯೊಂದು ಕೊಟ್ಟು ಕೂಡ ಎಲ್ಲೂ ವೇಸ್ಟ್ ಆಗಲ್ಲ. ಈ ಒಂದು ದೇಶ ಮತ್ತು ಒಂದು ರಾಷ್ಟ್ರ, ಒಂದು ದೇಶ ಮತ್ತು ಒಂದು ಚುನಾವಣೆ ಅನ್ನೋ ಪರಿಕಲ್ಪನೆಯನ್ನ ನಾವು ಎತ್ತಿ ಹಿಡಿಬಹುದು. ನಾವು ಹಿಡಿದ್ವಿ ಅಂತ ಅಂದ್ರೆ ಭಾರತ ಎಲ್ಲೂ ನಿಂತು ಉಳಿಯಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸೊ ಒಂದು ರಾಷ್ಟ್ರ ಮತ್ತು ಒಂದು ಚುನಾವಣೆ ಇದು ಅಗತ್ಯ ಇದೆ ನಮ್ಮ ದೇಶಕ್ಕೆ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗುರುವೃಂದದವರಿಗೂ ಮತ್ತು ನನ್ನ ಎಲ್ಲ ಸ್ನೇಹಿತರಿಗೂ ಮಧ್ಯಾಹ್ನದ ಶುಭೋದಯಗಳು. ಭಾಷಣದ ವಿಷಯ ಅಂದ್ರೆ ಒಂದು ದೇಶ. 2019ರಲ್ಲಿ ಹಲವಾರು ಸರ್ವ ಪಕ್ಷಗಳನ್ನ ಸಭೆಗೆ ಕರೆಯಲಾಯಿತು. ಆ ಒಂದು ಸಭೆಗೆ 40 ಪಕ್ಷಗಳನ್ನ ಆಹ್ವಾನ ಮಾಡಲಾಯಿತು ಮತ್ತು 21 ಪಕ್ಷಗಳು ಆ ಸಭೆಗೆ ಪಾಲ್ಗೊಂಡವು. ಇನ್ನು ಉಳಿದ ಪಕ್ಷಗಳು ಸಭೆಗೆ ಹಾಜರಾಗಲಿಲ್ಲ. ಮತ್ತು ಅಷ್ಟೇ ಅಲ್ಲದೆ 2024ರಲ್ಲಿ ಲೋಕಸಭೆ ಚುನಾವಣೆಗಿಂತ ಮುಂಚೆ ಸಮಿತಿಯನ್ನು ರಚಿಸಿ ಕೇಂದ್ರ ಸರ್ಕಾರಕ್ಕೂ ವರದಿಯನ್ನು ನೀಡಿತು. ಆದರೆ ಈಗ
ಒಂದು ಸಲ ಚುನಾವಣೆಗಳನ್ನ ಮಾಡ್ತಾ ಹೋದ್ರೆ ಇವೆಲ್ಲವೂ ಸಹಿತ ನಾವು ಅಭಿವೃದ್ಧಿಯನ್ನ ಮಾಡಬಹುದು. ಮತ್ತೆ ಅಷ್ಟೇ ಇಲ್ಲದೆ ಪದೇ ಪದೇ ಆಮೇಲೆ ಪ್ರಚಾರಕ್ಕೆ ಹೋಗೋದು ಅಂದ್ರೆ ಈಗ ಅಡ್ಮಿನಿಸ್ಟ್ರೇಷನ್ಗೆ ಹೋಗೋಣ ಅಥವಾ ಪ್ರಚಾರಕ್ಕೆ ಹೋಗೋಣ ಎನ್ನುವುದು ಪ್ರಧಾನಮಂತ್ರಿ ಅವರಿಗೆ ಗೊಂದಲಕ್ಕೆ ಇದು ಮಾಡಿಕೊಟ್ಟಂಗೆ ಆಗ್ತದೆ. ಮತ್ತೆ ಅಷ್ಟೇ ಇಲ್ಲದೆ ಈ ಒಂದು ಅನುಕೂಲಗಳನ್ನ ನೋಡಿದ್ವಿ, ಮತ್ತೆ ಇನ್ನೊಂದು ಅನಾನುಕೂಲಗಳನ್ನ ನೋಡ್ತಾ ಹೋದ್ರೆ ಈ ಒಂದು ದೇಶ ಒಂದು ಚುನಾವಣೆಯ ಅನಾನುಕೂಲಗಳನ್ನು ಅಂತಂದ್ರೆ ಸಂವಿಧಾನದ ಆಶಯಕ್ಕೆ ಧಕ್ಕೆ. ಹೀಗೆ ಸಂವಿಧಾನದ ಆಶಯಕ್ಕೆ ಧಕ್ಕೆ ಅಂತಂದ್ರೆ ನಮ್ದು ಸಾರ್ವಭೌಮ ಸಮಾಜವಾದಿ ಪ್ರಜಾಸತ್ತಾತ್ಮಕ ರಾಷ್ಟ್ರ ನಮ್ಮದಾಗಿದೆ. ಇಲ್ಲಿ ನಮ್ಮ ದೇಶದ ಪ್ರಜೆಗಳೇ ಪ್ರಭುಗಳು. ಪ್ರಜೆಗಳು ತಮ್ಮ ಮತವನ್ನು ಚಲಾಯಿಸಲು ಗೊಂದಲಕ್ಕೆ ಈಡಾಗ್ತಾರೆ. ಸ್ಥಳೀಯ ಸಮಸ್ಯೆಗಳನ್ನು ಇಟ್ಕೊಂಡು ಲೋಕಸಭೆ ಎಲೆಕ್ಷನ್ನಲ್ಲಿ ಒಂದು ಪಕ್ಷಗಳಿಗೆ ಮತ ಹಾಕೋದು, ರಾಜ್ಯ ವಿಧಾನಸಭೆಗಳಲ್ಲಿ ಇನ್ನೊಂದು ಪಕ್ಷಕ್ಕೆ ಮತವನ್ನು ಹಾಕೋದು, ಹೀಗೆ ತಮ್ಮ ಮತದಾನದಲ್ಲಿ ಅವರು ಸಹಿತ ಗೊಂದಲಕ್ಕೆ ಈಡಾಗ್ತಾರೆ. ಮತ್ತೆ ಅಷ್ಟೇ ಇಲ್ಲದೆ ಈ ಸಂಪನ್ಮೂಲಗಳ ಕೊರತೆ. ಹೀಗೆ ಮೂಲಗಳ ಕೊರತೆನ ನೋಡ್ತಾ ಹೋದ್ರೆ ಎಷ್ಟೋ ಮಿಷನ್ಗಳು ಏಕಕಾಲಿಕವಾಗಿ ಚುನಾವಣೆಗಳನ್ನ ಮಾಡೋದ್ರಿಂದ ಎಷ್ಟೋ ಮಿಷನ್ಗಳು ಕೆಟ್ಟು ಹೋಗ್ತವೆ ಅಂತ ಹೇಳ್ಬೋದು. ನೆಕ್ಸ್ಟ್ ಸಿಬ್ಬಂದಿ ವರ್ಗದವರ ಹಸಿವಿನಲ್ಲಿ ಈಗಲೂ ಸಹ ಹಸಿವಿನನ್ನು ನಾವು ಏನ್ ಮಾಡ್ತಾ ಇದ್ದೀವಿ, ಕಡಿಮೆ ಮಾಡಿದ್ದೀವಿ. ಸ್ವತಂತ್ರ ಪೂರ್ವದಲ್ಲಿ ಎಷ್ಟಿತ್ತು, ಈಗ ಎಷ್ಟಿದೆ ನೋಡೋದಾದ್ರೆ ನಾವು ಬಹಳ ಕಡಿಮೆ ಆಗಿದೆ. ಮೊದಲು ಹಸಿವಿನಿಂದ ಜನರು ಬಳಲಿದ್ದರು ಹಾಗೂ 2,000 ಕ್ಯಾಲೋರಿಗಿಂತ ಕಡಿಮೆ ಗುಣಮಟ್ಟದ ಆಹಾರವನ್ನು ಜನರು ಪಡೆಯುತ್ತಿದ್ದರು. ಮುಂಬೈನಂತ ಪ್ರದೇಶಗಳಲ್ಲಿ ಜನರು ಆಹಾರಕ್ಕೆ ಒಂದು ಹೊತ್ತಿನ ಆಹಾರವನ್ನು ಪಡೆಯುವುದು ಬಹಳ ಕಷ್ಟವಾಗಿತ್ತು. ಸರ್ಕಾರ ಏನ್ ಮಾಡಿ ಭಾರತ ಈಗಿನ ಮಟ್ಟಕ್ಕೆ ಅಂದರೆ ನಾವು ಕಳೆದ ವರ್ಷಗಳಿಗೆ ಹೋಲಿಸಿದರೆ ಭಾರತ ಇನ್ನೂ ಹೆಚ್ಚು ಸುಸ್ಥಿರವಾಗುತ್ತಿದೆ ಅಂತ ಹೇಳ್ಬೋದು. ಯಾಕಂದರೆ ಈಗ ಸುಸ್ಥಿರ ಅನ್ನೋ ಪದದ ಅರ್ಥ ಏನು ಅಂತಂದರೆ ಹೆಚ್ಚಿನ ಮಟ್ಟದಲ್ಲಿ ನಾವು ಸ್ಥಿರತೆಯನ್ನ ಕಾಣ್ತಿದ್ದೇವೆ ಅಂತ. ನಾವು ಮುಂದಿನ ಪೀಳಿಗೆಗಾಗಿರಬಹುದು, ಪ್ರಸ್ತುತ ಜೀವನದಲ್ಲಿ ಆಗಿರಬಹುದು, ನಾವು ಹೆಚ್ಚಿನ ಒಂದು ಮಟ್ಟದ ಸುಸ್ಥಿರತೆಯನ್ನ ಪಡೆದುಕೊಳ್ಳುತ್ತಿದ್ದೇವೆ. ಯಾಕಂತಂದ್ರೆ ಈ ಸುಸ್ಥಿರತೆ ಅಭಿವೃದ್ಧಿಗಳ ಗುರಿಗಳು 17 ಗುರಿಗಳನ್ನ ಇಟ್ಟುಕೊಂಡು ನಮ್ಮ ಸರ್ಕಾರ ಒಂದು ಸುಸ್ಥಿರತೆಗಳ ಅಭಿವೃದ್ಧಿ ಕಾರ್ಯವನ್ನು ನಡೆಸ್ತಾ ಇದೆ. ಹಾಗಾದ್ರೆ ಯಾವ 17 ಅಭಿವೃದ್ಧಿ ಗುರಿಗಳು ಅಂತಂದ್ರೆ ಬಡತನ ನಿರ್ಮೂಲನೆ ಇರ್ಬೋದು, ಹಸಿವು ಮುಕ್ತ ಭಾರತ ಮಾಡೋದಾಗಿರ್ಬೋದು, ಇಲ್ಲಿನ ವ್ಯವಸ್ಥೆ, ಹಾಗೆ ಶುದ್ಧ ನಾವು ಯೂಸ್ ಮಾಡ್ತೀವಲ್ಲ ಪೆಟ್ರೋಲ್ ಡೀಸೆಲ್ಗಳ ಬಳಕೆ ನೀಡುವಂತಹ ಕಾರ್ಯ ಆಗಿರ್ಬೋದು, ಮತ್ತು ಶಿಶು ಮರಣದ ಪ್ರಕಾರ ಕೂಡ ಗಮನಾರ್ಹ ರೀತಿಯಲ್ಲಿ ಕಡಿಮೆ ಆಗಿದೆ. ಹಾಗೆ ಹಸಿವು ಮುಕ್ತ ಭಾರತವು ಕೂಡ ತಕ್ಕ ಮಟ್ಟಿಗೆ ಆಗಿದೆ, ಪೂರ್ತಿ ಆಗಿದೆ ಅಂತ ಹೇಳಕ್ಕಾಗಲ್ಲ. ಯಾಕಂತಂದ್ರೆ ಅನೇಕ ಜನರು ದುಡಿಯುವುದು ಎಲ್ಲ ಒಂದು ಹೊತ್ತಿನ ಊಟಕ್ಕೋಸ್ಕರ. ಅದು ಈಗ ನಮ್ಮ ಕ್ರಮೇಣ ಒಂದು ಗುರಿಯಲ್ಲಿ ಮುಂಚೂಣಿಯಲ್ಲಿ ಪ್ರಾತಿನಿಧ್ಯವನ್ನು ಪಡೆದಂತಹ ಒಂದು ಗುರಿಯಾಗಿದೆ. ಏನು ಹಸಿವು ಮುಕ್ತ ಭಾರತ ಮಾಡೋದು ಒಂದು ಸವಾಲಾಗಿದೆ ಅಂತ ಒಪ್ಕೊಳ್ಬಹುದು. ನಂತರದಲ್ಲಿ ಉದ್ಯೋಗಾವಕಾಶಗಳು ಎಷ್ಟು ಸಾಕ್ಷರತೆ ಪ್ರಮಾಣ ಹೆಚ್ಚಿದೆ, ಅಲ್ಲಿ ಉದ್ಯೋಗಾವಕಾಶಗಳು ಕೂಡ ಅಷ್ಟೇ ಏರಿಕೆ ಹಂತದಲ್ಲಿದೆ. ಈ ಎಲ್ಲಾ ಒಂದು ರೀತಿಯನ್ನು ನೋಡಿದಾದ್ರೆ ನಮ್ಮ ಭಾರತ ಸುಸ್ಥಿರವಾಗುತ್ತಿದೆ. ಇದಕ್ಕೆ ಒಂದು ತಕ್ಕ ಉದಾಹರಣೆ ಹೇಳಬಹುದು, ಮುಂದೆ ನಡೆದಂತಹ ಯುದ್ಧ, ಪಾಕಿಸ್ತಾನ ಮತ್ತು ಭಾರತ ಯುದ್ಧ. ಭಾರತ ಸುಸ್ಥಿರವಾಗುತ್ತಿದೆ ಅನ್ನೋದಕ್ಕೆ ಒಂದು ಉದಾಹರಣೆ. ಮೊದಲು ಭಾರತ ಪಾಕಿಸ್ತಾನ ಯುದ್ಧದಿಂದ ಭಾರತ ಹೋಗಿ ಹೇಳ್ಬಿಟ್ಟಂತೆ ಅಮೆರಿಕ ಮತ್ತು ಚೀನಾ ಹತ್ರ, ನೋಡಿ ನೀವು ಬರ್ತದರ ಯುದ್ಧಕ್ಕೆ ಒಂದು ಹೆಲ್ಪ್ ಮಾಡಿ, ಸಹಾಯ ಮಾಡಿ ಅಂತ. ಪಾಕಿಸ್ತಾನ ನಿಮಗೆ ಬಿಟ್ಟಿದ್ದು ನಾವು, ಯಾಕಂದ್ರೆ ಭಾರತದ ಸ್ಥಾನ ಅಲ್ಲಿತ್ತು. ಎಕನಾಮಿಕಲಿ 11ನೇ ಪ್ಲೇಸ್ ನಲ್ಲಿ ಇದ್ದಂತಹ ಭಾರತ ಈಗ 5ನೇ ಪ್ಲೇಸ್ ಬಂದು ನಿಂತಿದೆ. ಅಲ್ಲಿಗೆ ಭಾರತ ಬೆಳೆದಿದೆ ಅಂದ್ರೆ ನೋಡ್ಬೋದು. ಆಪರೇಷನ್ ಸಿಂಧೂರ್ ಇರ್ಬೋದು, ಸುದರ್ಶನ ಇರ್ಬೋದು, ಶ್ರೀಕೃಷ್ಣ ಎಲ್ಲರೂ ಭಾರತ ಒಂದು ಆಧ್ಯಾತ್ಮಿಕ ರಾಷ್ಟ್ರ ಅಂತ ಹೇಳ್ತಾರೆ. ದೇವರು ಅಂತ ಪೂಜಿಸುವ ಶ್ರೀಕೃಷ್ಣನ ಕೈಲಿರೋ ಸುದರ್ಶನವನ್ನೇ ನಮ್ಮ ಆಯುಧವನ್ನಾಗಿ ಯೂಸ್ ಮಾಡುವಂತಹ ಭಾರತ ಸುಸ್ಥಿರ ಆಗುತ್ತಿಲ್ಲ ಅಂತ ಹೇಳೋದಕ್ಕೆ ಯಾವುದೇ ಒಂದು ಮಾತು ಬರೋದಿಲ್ಲ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಸುಸ್ಥಿರವಾಗಿ ನಮ್ಮ ಭಾರತ ಕಂಡು ಬರ್ತಿದೆ. ಹಾಗೆ ಅಸಮಾನತೆಯಲ್ಲಿ ಹೆಚ್ಚು ಅಂದ್ರೆ ಈ ಮೇಲ್ಜಾತಿ ಕೀಳ್ಜಾತಿ ಹಲವಾರು ಧರ್ಮಗಳನ್ನ ಹೊಂದಿದ್ದು ಭಾರತ ದೇಶ. ಅದಕ್ಕಾಗಿ ಭಾರತದಲ್ಲಿ ಜಾಸ್ತಿ ಜಾತಿವಾದಗಳು, ಕೋಮುವಾದಗಳು ನಡೀತಾವು ಅಂತಾನೆ ಹೇಳ್ತಾರೆ. ಅಂದ್ರೆ ಜಾತಿ ಅಸಮಾನತೆ ಜಾಸ್ತಿ ಭಾರತದಲ್ಲೇ ಕಂಡು ಬರ್ತದೆ ಅಂತ ಹೇಳ್ತಾರೆ. ಆದ್ರೆ ಈಗ ಹಂಗಿಲ್ಲ. ಯಾಕಂತಂದ್ರೆ ಒಬ್ಬ ದಲಿತ ಮಹಿಳೆ ರಾಷ್ಟ್ರಪತಿ ಆಗಿದ್ದಾಳೆ ಅಂತಂದ್ರೆ ಇಲ್ಲಿ ಜಾತಿದು ಏನು ಅಸಮಾನತೆ ಐತಿ ಅಂತ ಹೇಳಕ್ ಆಗಲ್ಲ. ಸಣ್ಣ ಪುಟ್ಟ ಯಾರೋ ಒಬ್ಬ ದೇಶದ್ರೋಹಿಗಳು ಮಾಡುವಂತ ಗಲಭೆಗಳಿಂದ ಇಡೀ ದೇಶಕ್ಕೆ ಕೆಟ್ಟ ಹೆಸರು ಬರ್ತದೆ. ಆದ್ದರಿಂದ ಭಾರತ ಸುಸ್ಥಿರವಾಗಿದೆ. ಅದರಲ್ಲಿ ಆ ಸುಸ್ಥಿರದಲ್ಲಿ ಕೆಲವು ಅಸ್ಥಿರತೆಗಳಿದ್ದವು. ಅಂತಹವರನ್ನ ನಾವು ಏನಾದ್ರೂ ಬಟ್ಟೆ ನಿಂತ್ವಿ ಅಂತಂದ್ರೆ ಇನ್ನು ಭಾರತ ಸುಸ್ಥಿರವಾಗಿ ದೊಡ್ಡ ಬಂದು ಕೈ ಚಾಚೋ ತರ ಆಗಿ ಭಾರತದ ಜೊತೆಗೆ ಬಾರಪ್ಪ ನಮ್ಗೊಂದು ಹೆಲ್ಪ್ ಮಾಡುವಂತ. ಸೊ
ಇದ್ದಾರೆ. ಎಲ್ಲ ಒಂದಿಷ್ಟು ಜನ ಓದಿ ನೌಕರಿ ತಗೊಳ್ಳೋರು ಎಲ್ಲ ಒಂದಿಷ್ಟು ಜನ ಆಗಿದ್ದಾರೆ. ಆಮೇಲೆ ನಿರುದ್ಯೋಗಿಗಳ ಸಂಖ್ಯೆಯೂ ಸಹಿತ ಇನ್ನೂ ಬಹಳಷ್ಟು ಜನ ಇದ್ದಾರೆ. ಮತ್ತೆ ಅಷ್ಟೇ ಅಲ್ಲದೆ ಇನ್ನು ಸುಸ್ಥಿರ ಆಗಬೇಕು ಅನ್ನೋದು ನನ್ನ ಆಶೆ. ಮೊದಲಿಗೆ ಹೇಳಿದೆ, ಪಾಕಿಸ್ತಾನ ಮತ್ತು ಭಾರತ ಎರಡು ಡೊಮಿನೆಂಟ್ ರಾಷ್ಟ್ರಗಳಾದಾಗ ಭಾರತ ತುಂಬಾ ಗಂಭೀರ ಪರಿಸ್ಥಿತಿಯ ಒಂದು ಸಮಸ್ಯೆಗಳನ್ನು ಹೊಂದಿತ್ತು. ಅದರಲ್ಲೂ ಸಹ ನಿರಾಶ್ರಿತರಿಗೆ ಒಂದು ಸ್ಥಳಾವಕಾಶ ಕಲ್ಪಿಸಿಕೊಡುವುದೇ ದೊಡ್ಡ ಸಮಸ್ಯೆಯಾಗಿತ್ತು, ಹಾಗೂ ಹಸಿವನ್ನ ನಿವಾರಣೆ ಮಾಡೋದು ಸಹ ದೊಡ್ಡ ಸಮಸ್ಯೆಯಾಗಿತ್ತು. ಇಂತಹ ಸಂದರ್ಭದಲ್ಲಿ ಭಾರತಕ್ಕೆ ಸಾಲವನ್ನು ಯಾರು ಕೊಡ್ತಾ ಇರಲಿಲ್ಲ. ನಾ ಹೇಳಿದ ಬೆಲ್ಗ್ರೇಡ್ ಸಮಾರಂಭ, ಬೆಲ್ಗ್ರೇಡ್ ಸಮ್ಮೇಳನ ಇತ್ತಲ್ಲ, ಅವಾಗ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿ ಆಗಿದ್ದರು. ಅವರ ನಾಯಕತ್ವದಲ್ಲಿ ಭಾರತ ಹೊರಹೊಮ್ಮಿತ್ತು. ಈಗ ಪ್ರಸ್ತುತ ನೋಡೋದಾದ್ರೆ ನಾವು ಹಸಿವು ಸಹ ಕಡಿಮೆ ಆಗಿದೆ. ಸುಸ್ಥಿರ ಅಭಿವೃದ್ಧಿಗಳ ಗುರಿಗಳ ಮೂಲಕ ಭಾರತವು ಒಂದು ಅಭಿವೃದ್ಧಿಯಡೆಗೆ ಸಾಗುತ್ತಿದೆ. IT-BT ಕಂಪನಿಗಳಾಗಿರ್ಬೋದು, ಕೈಗಾರಿಕೆಗಳಾಗಿರ್ಬೋದು, ಕೃಷಿ ವ್ಯವಸ್ಥೆಯಲ್ಲಾಗಿರ್ಬೋದು, ಹಾಗೂ ಕೃಷಿಗೆ ಪ್ರೋತ್ಸಾಹಿಸೋದಾಗಿರ್ಬೋದು, ಹಾಗೂ ರೈತ ಬೆಳೆದ ಬೆಳೆಗಳಿಗೆ ರಿಯಾಯಿತಿ ದರದಲ್ಲಿ ಅದನ್ನು ಖರೀದಿಸುವುದಾಗಿರ್ಬೋದು, ರೈತರಿಗೆ ಸಬ್ಸಿಡಿಗಳನ್ನು ನೀಡುವುದಾಗಿರ್ಬೋದು, ಮುಂತಾದ ವ್ಯವಸ್ಥೆಯಲ್ಲಿ ಭಾರತ ಏನಾಗ್ತಾ ಇದೆ, ಮುಂದುವರಿತಾ ಇದೆ. ಹಾಗೆ ಸಹ ಹಸಿವನ್ನು ನಿವಾರಣೆ ಮಾಡ್ತಾ ಇದೆ. ಎಕ್ಸಾಂಪಲ್, ಕರ್ನಾಟಕದಲ್ಲಿರುವ ಅನ್ನಭಾಗ್ಯ ಯೋಜನೆ, ಕೇಂದ್ರದ 5 kg ಅಕ್ಕಿ ಮತ್ತೆ ಕರ್ನಾಟಕದಲ್ಲಿ 10 kg ಅಕ್ಕಿ ಕೊಡ್ತಾ ಇದ್ದಾರೆ. ಟೋಟಲ್ ಒಬ್ಬರಿಗೆ 15 kg ಅಕ್ಕಿ ಕೊಡ್ತಾ ಇದ್ದಾರೆ. ಕಾರಣ, ಕರ್ನಾಟಕದಲ್ಲಿರುವ ಯಾವ ಪ್ರಜೆಯೂ ಸಹ ಹಸಿವಿನಿಂದ ಮಲಗಬಾರದು ಎಂಬ ಉದ್ದೇಶದಿಂದ ಏನ್ ಮಾಡ್ತಾ ಇದ್ದಾರೆ, ಅಕ್ಕಿಯನ್ನು ಕೊಡ್ತಾ ಇದ್ದಾರೆ. ಯಾರು ಸಹ ಹಸಿವಿನಿಂದ ಬಳಲಬಾರದು. ಎಲ್ಲರಿಗೂ ಸಹ ಸಿಗಬೇಕಾದ ಗುಣಮಟ್ಟದ ಆಹಾರ ಹಾಗೂ ಪೌಷ್ಟಿಕಾಂಶಗಳು ಜನರಿಗೆ ದೊರಕಬೇಕು ಎಂಬ ಉದ್ದೇಶದಿಂದ ಭಾರತವು ವಿಶ್ವಸಂಸ್ಥೆ ರಚಿಸಿದ ಈ ಸುಸ್ಥಿರ ಅಭಿವೃದ್ಧಿಯ ಗುರಿಗಳನ್ನು ಸಾಧಿಸ್ತಾ ಇದೆ. ಹಾಗೂ ಇವುಗಳು ನೋಡ್ತಾ ಹೋದ್ರೆ ನಾವು ಕರ್ನಾಟಕವು ಸಹ ಇದು 3ನೇ ಕ್ರಮಾಂಕದಲ್ಲಿದೆ, ಹಾಗೂ 4ನೇ ಕ್ರಮಾಂಕದಲ್ಲಿ ಕೇರಳವನ್ನು ನೋಡ್ತೀವಿ, ಹಾಗೂ 5ನೇ ಕ್ರಮಾಂಕದಲ್ಲಿ ನಾವು ಹಿಮಾಚಲ ಪ್ರದೇಶವನ್ನು ನೋಡ್ತಾ ಇದ್ದೇವೆ. ಸುಸ್ಥಿರ ಅಭಿವೃದ್ಧಿಯಲ್ಲಿ ಕರ್ನಾಟಕ ಏನಾಗ್ತಾ ಇದೆ, ಭಾರತ ಏನಾಗ್ತಾ ಇದೆ, ಮುಂದುವರಿಯುತ್ತಿದೆ ಎಂಬುದಕ್ಕೆ ಇದು ಒಂದು ಸಣ್ಣ ಉದಾಹರಣೆ ಆಗ್ತಾ ಇದೆ. ಹೀಗೆ ನನಗೆ ಕೊಟ್ಟ ಒಂದು ವಿಷಯವನ್ನು ಮುಗಿಸುತ್ತಿದ್ದೇನೆ. ಸ್ಪರ್ಧಾಳುಗಳು ಒಳ್ಳೆ ರೀತಿಯಲ್ಲಿ ಮಾತಾಡಿದ್ವಿ. ಆದರೆ ಸ್ಪರ್ಧೆ ಅಂದಮೇಲೆ ಸೋಲು ಗೆಲುವು ಇರ್ತದೆ. ಆಯ್ಕೆಯನ್ನು ಮಾಡೋದು ಅನಿವಾರ್ಯ. ತೀರ್ಪುಗಾರರು ಆಗಮಿಸಿದಂತಹ ಡಾಕ್ಟರ್ ಪಕ್ಷಿಪಾಸ್ ಒಂದೆರಡು ಇದನ್ನು ಹೇಳಿರ್ತಾರೆ. ವಿದ್ಯಾರ್ಥಿನಿಯರೇ, ಈಗಾಗಲೇ ನಿಮ್ಮ ಸ್ಪೀಚನ್ನು ಕೇಳಿದ್ವಿ, ಡಿಬೇಟನ್ನು ಕೂಡ ಮಾಡಿದ್ದೀರಿ. ಒಬ್ಬೊಬ್ಬರು ಒಂದೊಂದು ಥರ ಚೆನ್ನಾಗಿ ಮಾತಾಡಿ, ಒಬ್ಬರಿಗಿಂತ ಒಬ್ಬರು ಡಿಫ್ರೆಂಟ್ ಅದಿರಿ. ಇಟ್ ಮೀನ್ಸ್ ಪರ್ಸ್ನಾಲಿಟಿಯು ಕೂಡ ಡಿಫ್ರೆಂಟ್ ಐತಿ. ಸೊ ನಿಮ್ಮಲ್ಲಿ ಪ್ರತಿಭೆ ಸಾಕಷ್ಟಿದೆ, ಮಾತನಾಡಲಿಕ್ಕೆ ಚೆನ್ನಾಗಿ ಬರ್ತಾ ಇದೆ. ಆದರೆ ಸ್ವಲ್ಪ ಹಿಂದೆ ಹಾಕುವಂಥ ಪ್ರವೃತ್ತಿ ನಮ್ಮ ಬಹುಪಾಲು ವಿದ್ಯಾರ್ಥಿಗಳಲ್ಲಿ. ಹೆಚ್ಚೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಳ್ಬೇಕು. ಚೆನ್ನಾಗಿ ಮಾತಾಡಿದರೆ ಒನ್ ನೇಷನ್ ಒನ್ ಎಲೆಕ್ಷನ್ ರೆಲೆವೆನ್ಸ್ ಏನಿದೆ ಪ್ರಸ್ತುತ ಸ್ಟ್ರಕ್ಚರ್ ಒಳಗಡೆ, ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್ ಯಾವ ರೀತಿ ಇಲ್ಲಿವರೆಗೆ 18 ಸಾರ್ವತ್ರಿಕ ಚುನಾವಣೆಗಳು, ಅದರ ಆಗು ಹೋಗುಗಳು ಏನಿದ್ವು, ಇವೆಲ್ಲವನ್ನು ಅವಲೋಕನ ಮಾಡಿಕೊಂಡು ನೀವೆಲ್ಲ ಚೆನ್ನಾಗಿ ಮಾತಾಡಿದ್ದೀರಿ. ಭಾರತ ಸುಸ್ಥಿರ ಕಡೆಗೆ ಸಾಗ್ತಾ ಇದೆ ಅನ್ನುವಂಥ ವಿಷಯವನ್ನು ಡಿಬೇಟ್ ಆಗಿ ಮಾತಾಡಿದ್ರಿ. ನಿಜವಾಗ್ಲೂ ಕೂಡ ಇವತ್ತು ಭಾರತ 2025ರ ವೇಳೆಗೆ ಒಂದು ಸುಸ್ಥಿರ ಭಾರತವಾಗಿದೆ ಅನ್ನೋದನ್ನು ನಾವು ಹೇಳಲೇಬೇಕಾಗಿದೆ. ಹಲವು ರಂಗಗಳಲ್ಲಿ ಅದನ್ನು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ಶುದ್ಧ ಕುಡಿಯುವ ನೀರಿನಿಂದ ಹಿಡಿದುಕೊಂಡು ಇವೆಲ್ಲ ಪ್ಯಾರಾಮೀಟರ್ಗಳು, ಸುಮಾರು 17 ಪ್ಯಾರಾಮೀಟರ್ಗಳನ್ನು ಇವತ್ತು ವಿಶ್ವಸಂಸ್ಥೆ ಗುರುತಿಸಲ್ಪಟ್ಟಿದೆ. ಆ ಪ್ಯಾರಾಮೀಟರ್ಗಳ ಅಡಿಯಲ್ಲಿ 2030ರ ವೇಳೆಗೆ ಈ ಗುರಿಯನ್ನು ರೀಚ್ ಮಾಡುವಂತ ಉದ್ದೇಶವನ್ನ ಇವತ್ತಿನ ದೇಶಗಳು ಹೊಂದಿದವು. ಭಾರತವು ಕೂಡ ಆ ನಿಟ್ಟಿನಲ್ಲಿ ಪ್ರಯತ್ನವನ್ನು ಸಾಗಿದೆ ಅಂತ ಹೇಳಿ ನಾವು ಗಮನಿಸಬೇಕು. ಇವತ್ತು ನಮ್ಮ ಭಾರತ ಸುಸ್ಥಿರವಾಗಿದೆ ಅಂತ ಹೇಳಿ ನಾವು ನೋಡಬೇಕು ಅಂತಂದ್ರೆ ನಮ್ಮ ಹಳ್ಳಿಗಳನ್ನು ನೋಡಿದ್ರೆ ನಮ್ಗೆ ಅರ್ಥ ಆಗ್ತದೆ ಸುಸ್ಥಿರವಾಗೈತ ಅಥವಾ ಇಲ್ಲ ಅಂತ. ಬೇರೆ ಇದನ್ನ ನಾವು ಅವಲೋಕನ ಮಾಡೋದಕ್ಕಿಂತ ಹಳ್ಳಿಯಲ್ಲಿ ನಾವು ವಾಸ ಮಾಡುವಂತ ಜನರೇನಿದಾವಲ್ಲ, ಒಂದು 10 ವರ್ಷದ ಹಿಂದೆ ಹೇಗಿತ್ತು, 20 ವರ್ಷದ ಹಿಂದೆ ಹೇಗಿತ್ತು ಅಂತ ಅಂದ್ರೆ, 10 ವರ್ಷದ ಹಿಂದೆ ನಾವು ದೀಪ ಇಟ್ಟುಕೊಂಡು ಜೀವನ ಮಾಡಬೇಕಾದಂತ ಪರಿಸ್ಥಿತಿಯಲ್ಲಿ ನಮ್ಮ ಹಳ್ಳಿಗಳಿದ್ದು, ಇವತ್ತು ಎಲ್ಲ ಮನೆಗಳು ವಿದ್ಯುತ್ ದೀಪದಿಂದ ಕಂಗೊಳಿಸ್ತಾರೆ. ಹಸುವಿನಿಂದ ಬಳಲುವಂತ ಜನರಿಲ್ಲ. ಎಲ್ಲ ಮನೆಗಳು ಕೂಡ ಇವತ್ತು ಒಂದು ಟಿವಿ ಇಟ್ಟುಕೊಂಡು ಮನರಂಜನೆ ಮಾಡಲಿಕ್ಕೆ
ಸವಿಯಲಿಕ್ಕೆ ಇವತ್ತು ನಮ್ಮ ಹಳ್ಳಿಯ ಜನರಿಗೆ ಸಾಧ್ಯವಾಗೈತಿ. ಈ ಹಲವು ಅಂಶಗಳನ್ನು ಅವಲೋಕನ ಮಾಡಿದ್ರೆ ಸಾಕು ಭಾರತ ಒಂದು ಸುಸ್ಥಿರತೆ ಕಡೆಗೆ ಸಾಗ್ತಾ ಇದೆ ಅಂತೇಳಿ. ನೀವೆಲ್ಲ ಬಹಳ ಚೆನ್ನಾಗಿ ಮಾತಾಡಿದ್ರಿ. ಸೊ ನಿಮ್ಮ ಪ್ರಯತ್ನ ಹೀಗೆ ಸಾಗಲಿ. ಇನ್ನೂ ಕೂಡ ವಿಶ್ವವಿದ್ಯಾನಿಲಯ ಮಟ್ಟ, ತಾಲೂಕು, ಜಿಲ್ಲಾ ಮಟ್ಟದ ಕಾಂಪಿಟೇಷನ್ ಇರ್ತದೆ. ನೀವು ಆಯಾ ಪ್ರಾಧ್ಯಾಪಕರನ್ನ ಭೇಟಿ ಮಾಡಬೇಕು. ಸಂಬಂಧಿಸಿದ ಪ್ರಾಧ್ಯಾಪಕರನ್ನು ಭೇಟಿಯಾಗಿ ಮಾಹಿತಿಗಳನ್ನು ಕಲೆ ಹಾಕಿದರೆ ಇನ್ನಷ್ಟು ಚೆನ್ನಾಗಿ ಮಾತಾಡಲಿಕ್ಕೆ ನಿಮ್ಮ ಕಡೆಯಿಂದ ಸಾಧ್ಯ ಇದೆ ಅಂತ ಹೇಳಿ ಒಳ್ಳೆಯದಾಗಲಿ ಅಂತ ಹಾರೈಸಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮ್ಮನ್ನೆಲ್ಲ ಕರೆದು ಈ ಕಾರ್ಯಕ್ರಮ ನಡೆಸಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಬಸಮ್ಮ ಮೇಡಮ್ ಅವರಿಗೂ ಕೂಡ ಧನ್ಯವಾದಗಳನ್ನು ನಿಮ್ಮೆಲ್ಲರ ಪರವಾಗಿ ಸಲ್ಲಿಸ್ತೇನೆ. ಥ್ಯಾಂಕ್ ಯು.